ಆಯಾ ಫ್ರೆಂಡ್ಶಿಪ್ ಅಂತ ಹೇಳಿ ಇಡೀ ಸಿನಿಮಾ ಎಮೋಷನಲ್ ಮಾಡದೆ ಕ್ಲೈಮ್ಯಾಕ್ಸ್ ಮಾತ್ರ ಎಮೋಷನಲ್ ಮಾಡಿ ಇಡೀ ಸಿನಿಮಾ ನಕ್ಕು ನಲ್ದಾಡೋ ಥರ ತೋರಿಸಿದ್ದಾರೆ. ಸಿನಿಮಾದ ಪ್ಲಾಟ್ ಚಿಕ್ಕದು ಬಟ್ ಕಾಮಿಡಿ ಮಾತ್ರ ದೊಡ್ಡದಾಗಿದೆ. ಇದರ ಪ್ಲಾಟ್: ಕಾರ್ತಿಕ್ ಸಿಟಿಲಿ ಜಾಬ್ ಮಾಡ್ತಾ ಇರ್ತಾನೆ. ಬಟ್ ಅದು ಕರೋನಾ ಸಮಯ ಆಗಿರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಅಂತ ಊರಿಗೆ ಬರ್ತಾನೆ. ಮನೇಲಿ ತಂದೆ ಮತ್ತೆ ತಾಯಿ ಇಬ್ಬರೇ ಇರ್ತಾರೆ. ತುಂಬಾ ದಿನಗಳಿಂದ ಅವ್ರ ಅಪ್ಪನ್ಗೆ ಹುಷಾರಿರಲ್ಲ, ಮನೇಲೇ ಇರ್ತಾರೆ. ಕಾರ್ತಿಕ್ಗೆ ಅವ್ರಪ್ಪ ಕಂಡ್ರೆ ಇಷ್ಟ ಇರಲ್ಲ. ಮನೆ ಕಷ್ಟಕ್ಕಿಂತ ಸ್ನೇಹಿತರ ಕಷ್ಟಕ್ಕೆ ಜಾಸ್ತಿ ಸಹಾಯ ಮಾಡಿರ್ತಾನೆ ಅಂತ. ಒಂದಿನ ಅವ್ರ ತಾಯಿ ಸಿಟಿಗೆ ಹೋಗಿ ಮಾವನ್ ಕಡೆ ದುಡ್ಡು ಇಸ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಅವಳನ್ನ ಲವ್ ಮಾಡೋಕೆ ಶುರು ಮಾಡ್ತಾನೆ. ಅವಳಿಗೆ ಅವ್ರ ಅಪ್ಪನ ತರ ಕ್ಯಾಸ್ಟ್ ಹುಚ್ಚಿರುತ್ತೆ. ಆದ್ರೂ ಇವನ್ನ ಲವ್ ಮಾಡ್ತಾಳೆ. ಒಂದಿನ ಇವನ್ ಕ್ಯಾಸ್ಟ್ ಬೇರೆ ಅಂತ ಗೊತ್ತಾಗಿ ಮನೇಲಿ ತೋರಿಸಿರೋ ಸಂಬಂಧಕ್ಕೆ ಒಪ್ಕೊಂತಾಳೆ. ಅವಳಿಗೂ ಇವನ್ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಬಟ್ ಇವನ್ ಜೊತೆ ಬಂದ್ರೆ ಅವ್ರಪ್ಪ ಇವನ್ನ ಕೊಂದ್ಬಿಡ್ತಾನೆ ಅಂತ ಹೇಳಿ ಸುಮ್ಮನಾಗ್ತಾಳೆ. ಬಟ್ ಕೊನೆಯಲ್ಲಿ ಆ ಹುಡುಗಿ ಇವನ್ಗೆ ಸಿಗ್ತಾಳೆ. ಇವನ್ ಏನೆಲ್ಲ ಮಾಡ್ತಾನೆ. ಅಷ್ಟು ಕ್ಯಾಸ್ಟ್ ಹುಚ್ಚಿರೋ ಅವ್ರ ಅಪ್ಪ ಇವನ್ಗೆ ಒಂದು ಕೊಡ್ತಾನೆ. ಇನ್ನು ವೈಲೆನ್ಸ್ ಇಲ್ದೇನೆ ಒಂದಷ್ಟು ಟ್ವಿಸ್ಟ್ಗಳ ಜೊತೆ ನೋಡ್ಬೋದು. ಇದು ಇದರ ಪ್ಲಾಟ್. ಕ್ಯಾರೆಕ್ಟರ್ಸ್: ಕಾರ್ತಿಕ್ ಕ್ಯಾರೆಕ್ಟರ್ ಸಾಫ್ಟ್ ಅಂಡ್ ಡೀಸೆಂಟ್ ಆಗಿ ತೋರಿಸಿದ್ದಾರೆ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಫ್ರೆಂಡ್ ರೋಲ್ ಮಾಡಿದಂತ ಎರಡೂ ಕ್ಯಾರೆಕ್ಟರ್ಸ್ ಇಂದ ಸಖತ್ ಫನ್ ಎಂಜಾಯ್ ಮಾಡ್ತೀವಿ. ಪಲ್ಲವಿ ಕ್ಯಾರೆಕ್ಟರ್, ಇವ್ರ ಆಕ್ಟಿಂಗ್ ಚೆನ್ನಾಗಿರುತ್ತೆ. ಇನ್ನು ಇವ್ರ ಕ್ಯಾರೆಕ್ಟರ್ ಹೊಸದಾಗಿ ಕಾಣುತ್ತೆ. ಇದರಲ್ಲಿ ಲವ್ ಸ್ಟೋರಿ ಡಿಫ್ರೆಂಟ್ ಆಗಿದೆ. ಫ್ರೆಂಡ್ಶಿಪ್ ನ ಚೆನ್ನಾಗಿದೆ. ಈ ಫ್ರೆಂಡ್ಶಿಪ್ ಒಂದು ಮೀನಿಂಗ್ಫುಲ್ ಪಾಯಿಂಟ್ ನ ಹೇಳುತ್ತೆ. ಮೇಕಿಂಗ್: ಸಿನಿಮಾ ನೋಡ್ತಾ ಇದ್ರೆ ಲೊಕೇಶನ್ ಆಗಿರ್ಬೋದು, ಸಿನಿಮಾಟಿಕ್ ಲುಕ್ ಆಗಿರ್ಬೋದು, ಕಲರ್ ಟೋನ್ ಆಗಿರ್ಬೋದು, ಸಿನಿಮಾಟಿಕ್ ಫೀಲ್ ನ ಕೊಡುತ್ತೆ. ಈ ಸಿನಿಮಾನ ಫ್ರೆಂಡ್ಸ್ ಜೊತೆ ನೋಡಿ ಸಖತ್ ನಗ್ತೀರ. ಓಕೆ ಅಮಿಗೋಸ್, ಮತ್ತೆ ಸಿಗೋಣ.